ಒಟ್ಟಿನಲ್ಲಿ ಗೆಲ್ಲುವಂತಹ ಕುದುರೆ ಯಾರು, ಹಾಟ್ ಫೇವರೇಟ್ ಯಾರು ಅನ್ನೋ ವಿಚಾರ ಕೇವಲ ರಾಜ್ಯ ಮಟ್ಟದಲ್ಲಿ ಮಾತ್ರ ಚರ್ಚೆ ಆಗ್ತಾ ಇಲ್ಲ, ರಾಷ್ಟ್ರ ಮಟ್ಟದಲ್ಲೂ ಅದರಲ್ಲೂ ಕೂಡ ಬಾಂಬೆ ಬಜಾರ್ನಲ್ಲೂ ಸುದ್ದಿಯಲ್ಲಿದೆ. ಚನ್ನಪಟ್ಟಣ ರಿಸಲ್ಟ್ ಬಗ್ಗೆ ಡೆಲ್ಲಿ ಬಜಾರ್ನಲ್ಲೂ ಸಿಕ್ಕಾಪಟ್ಟೆ ಸೌಂಡ್ ಆಗ್ತಾ ಇದೆ. ಎರಡೂ ಬೆಟ್ಟಿಂಗ್ ಬಜಾರ್ನಲ್ಲಿ ಚನ್ನಪಟ್ಟಣ ರಿಸಲ್ಟ್ನ ರೇಸು ಜೋರು. ಯಾರು ಗೆಲ್ತಾರೆ, ಯಾರು ಎಡ್ಜ್ ನಲ್ಲಿದ್ದಾರೆ ಅಂದ್ರೆ ಅಡ್ವಾಂಟೇಜ್ ಯಾರಿಗೆ, ಈ ಕುತೂಹಲ ಕೂಡ ಇದೆ. ಎರಡೂ ಬಜಾರ್ನಲ್ಲಿ ಮುಂದಿರುವಂತಹ ಕುದುರೆ ಯಾವುದು ಗೊತ್ತಾ? ಯಾವ ಕುದುರೆಯ ಬಾಲಕ್ಕೆ ಅಲ್ಲಿ ಹೆಚ್ಚು ಬೆಟ್ಟಿಂಗ್ ಕಟ್ಟಲಾಗ್ತಾ ಇದೆ ಗೊತ್ತಾ? ಬೆಟ್ಟಿಂಗ್ ಜಗತ್ತು ಅನ್ನೋದು ಒಂದಿದೆ, ಎಲ್ರಿಗೂ ಗೊತ್ತಿರೋ ಓಪನ್ ಸೀಕ್ರೆಟ್. ಅದು ಬೆಟ್ಟಿಂಗ್ ಜಗತ್ನಲ್ಲಿ ಸಾವಿರಾರು ಕೋಟಿ ಹೂಡಿಕೆ ಆಗಿರುತ್ತೆ, ಅಂದರೆ ದುಡ್ಡು ಕಟ್ಟಿರ್ತಾರೆ. ಸೊ ಅವ್ರದ್ದೇ ಒಂದು ನೆಟ್ವರ್ಕ್ ಕೂಡ ಇರುತ್ತೆ. ಆ ನೆಟ್ವರ್ಕ್ ಪ್ರಕಾರ ಒಂದಷ್ಟು ಅಂದಾಜುಗಳನ್ನು ಮಾಡುವಂತಹ ಚಾನ್ಸಸ್ ಕೂಡ ಇದೆ. ಬಾಂಬೆ ಬಜಾರ್ನಲ್ಲಿ ಬೊಂಬೆ ನಾಡಿನ ಜೋಡಿ ಯಾರು ಆಗ್ತಾರೆ, ಬೊಂಬೆ ನಾಡಿನ ಮೋಡಿ ಯಾರು ಮಾಡ್ತಾರೆ? ಸೊ ಅಪ್ಪ ಸೆಂಟ್ರಲ್ ಮಿನಿಸ್ಟರು, ಮಗ MLA ಆಗ್ತಾರಾ ಅನ್ನುವಂತಹ ಟಾಕು ಸದ್ಯಕ್ಕೆ ಜೋರಾಗಿ ಕಾಣಿಸ್ತಾ ಇದೆ. ಸೊ ಅದರ ಆಡೆಡ್ ಅಡ್ವಾಂಟೇಜ್ ಮಗನಿಗೆ ಸಿಗುತ್ತಾ? ಚನ್ನಪಟ್ಟಣ ಬೈ ಎಲೆಕ್ಷನ್ ಬಗ್ಗೆ ಮುಂಬೈ ಹಾಗೂ ಡೆಲ್ಲಿಯಲ್ಲಿ ವಿಪರೀತವಾಗಿ ಕುತೂಹಲ ಕೆರಳುತ್ತಾ ಇದೆ. ಇನ್ನು 1 to double ಬೆಟ್ಟಿಂಗ್ ಕಟ್ಟುವಂತಹ ಕೆಲಸ ಕೂಡ ಅಲ್ಲಾಗ್ತಾ ಇದೆ. ಕುಮಾರಸ್ವಾಮಿ ಮಗ ಎಂಬ ಕಾರಣಕ್ಕೆ ಚನ್ನಪಟ್ಟಣದತ್ತ ಸಹಜವಾಗಿ ಬೆಟ್ಟಿಂಗ್ ಜಗತ್ತು ಚಿತ್ತವನ್ನ ನೆಡ್ತಾ ಇದೆ. ಅಲ್ಲಿರುವಂತಹ ಲೆಕ್ಕಾಚಾರ ಏನು ಅದನ್ನು ಕೂಡ ನೋಡ್ತಾ ಹೋಗೋಣ. ಬೆಂಗಳೂರು ಬಜಾರ್ನಲ್ಲಿ ಬೆಟ್ಟಿಂಗ್ ಡೌನ್ ಆಗಿದೆ, ಕ್ಲಾರಿಟಿ ಇಲ್ಲದ ರಿಸಲ್ಟ್ ಎಂಬ ಲೆಕ್ಕಾಚಾರ. ಯಾರಿಗೂ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಪ್ರೆಡಿಕ್ಷನ್ ದಿನ ಕಳೆದ ಹಾಗೆ, ಕ್ಷಣ ಕಳೆದ ಹಾಗೆ ಅದು ಉಲ್ಟಂ ಪಲ್ಟ ವೇರಿಯೇಷನ್ಸ್ ಆಗ್ತಾ ಇದೆ ಅಂತ ಲೆಕ್ಕಾಚಾರ ಇದೆ. ಬಟ್ ಬಾಂಬೆ ಬಜಾರ್ನಲ್ಲಿ ಒಂದು ಲೆಕ್ಕಾಚಾರ ಓಡಾಡ್ತಾ ಇದೆ. ಬಾಂಬೆ ಬಜಾರ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಹಾಟ್ ಫೇವ್ರೆಟ್ ಹಾರ್ಸ್ ಅನ್ನೋ ಲೆಕ್ಕಾಚಾರ. ನಿಖಿಲ್ ಗೆಲ್ತಾರೆ ಅಂತ ಹೇಳಿ ಬಾಜಿ ಕಟ್ಟೋರ ಸಂಖ್ಯೆ ದೊಡ್ಡದಾಗ್ತಾ ಇದೆ, ಮತ್ತು ಹಾಟ್ ಕೇಕ್ ರೀತಿ ನಿಖಿಲ್ ಮೇಲೆ ಬೆಟ್ಟಿಂಗ್ ಕಟ್ಟೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಂತೆ. ನಿಖಿಲ್ ಕುಮಾರಸ್ವಾಮಿ ಗೆಲುವಿನ ಬಗ್ಗೆ ಬಾಂಬೆ ಬಜಾರ್ನಲ್ಲಿ ಬೆಟ್ಟಿಂಗ್ ಹೆಚ್ಚಾಗ್ತಾ ಇದೆ, ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ ಬೆಟ್ಟಿಂಗ್ ಹಾಕ್ತಾ ಇದ್ದಾರಂತೆ. ಡೆಲ್ಲಿ ಬಜಾರ್ನಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಗೆಲುವಿನ ಬಗ್ಗೆನೇ ಬೆಟ್ಟಿಂಗ್ ಜೋರಾಗಿ ನಡೀತಾ ಇದೆ. ಬೆಟ್ಟಿಂಗ್ ಕಾನೂನು ಪ್ರಕಾರ ಅಪರಾಧ, ಆದರೂ ಸಾವಿರಾರು ಕೋಟಿಯನ್ನ ಇಲ್ಲಿ ಇನ್ವೆಸ್ಟ್ ಮಾಡೋರು ಆಡೋರು ಇದ್ದಾರೆ, ಅದು ತಪ್ಪೇ. ಆದರೆ ಅವರದ್ದೇ ಆದಂತಹ ಒಂದು ನೆಟ್ವರ್ಕ್ ಮೂಲಕ ಇಲ್ಲಿ ಪ್ರೆಡಿಕ್ಷನ್ಗಳಾಗುತ್ತೆ. ಸಟ್ಟಾ ಬಜಾರ್ನಲ್ಲೂ ಕೂಡ ನಾವು ಕೇಳ್ತಾ ಇರ್ತೀವಿ ಲೋಕಸಭೆಯಲ್ಲಿ ಪ್ರೆಡಿಕ್ಷನ್ ಹೆಂಗಾಗಿತ್ತು ಅಂತೆಲ್ಲ. ನಾನು ಎಕ್ಸಿಟ್ ಪೋಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪರ್ಟಿಕ್ಯುಲರ್ ಆಗಿ ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟಾಗೆ ನಾನೇ ಅಲ್ಲಿ 15 ದಿವಸ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ದೇನೆ. ಜನತೆ ಭಾವನೆ ಏನೋದು ಗೊತ್ತಿದೆ. ಆದ್ದರಿಂದ ಅಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಜನತಾದಳದ NDA ಅಭ್ಯರ್ಥಿ ಗೆಲ್ತಾರೆ. ಬಹುಶಃ ಎರಡೂ ರಾಜ್ಯಗಳಲ್ಲೂ BJP ಅತ್ಯಂತ ಹೆಚ್ಚಿನ ಒಂದು ಜನತೆ ಆಶೀರ್ವಾದದೊಂದಿಗೆ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಎಲ್ಲರ ಭಾವನೆ ಇದೆ. ಉತ್ತರ ನಾನೇ ಅದು ಯೋಚನೆ ಇಲ್ಲ. ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ. ಕರ್ಮಣ್ಯೇ ವಾದಿಕಾರಸ್ತು ಮಾಫಲೇಸು ಕದಾಚನ. ಮಾಡೋ ಪ್ರಯತ್ನ ಮಾಡಿದ್ದೇವೆ. ಫಲಾಫಲ ಭಗವಂತನಿಗೂ. ಎಲ್ಲ ಕಡೆನೂ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಈಗ ಕರ್ನಾಟಕದಲ್ಲೂ ಸಮೀಕ್ಷೆ ಕೊಟ್ಟಿದ್ರು, ಅಲ್ಲೂ ಸಮೀಕ್ಷೆ ಕೊಟ್ಟಿದ್ರು, ಹರಿಯಾಣಲ್ಲೂ ಏನಾಯಿತು ಸಮೀಕ್ಷೆಗಳು. ನನಗೆ ಸಮೀಕ್ಷೆ ಬಗ್ಗೆ ನಂಬಿಕೆ ಯಾವತ್ತೂ ಇರೋದಿಲ್ಲ, ಏಕೆಂದರೆ ಅವ್ರ ಸಿಸ್ಟಮೇ ಬೇರೆ. ಸಮೀಕ್ಷೆ ಕಟ್ಕೊಂಡು ನಾವು ರಾಜಕಾರಣ ಮಾಡ್ಲಿಕ್ಕೆ ಆಗೋದಿಲ್ಲ. ಜನರ ಹೃದಯ ಯಾರು ಗೆದ್ದಿರ್ತಾರೆ, ಜನರು ಯಾರು ವಿಶ್ವಾಸ ಇಟ್ಟಿರ್ತಾರೆ, ಅವ್ರ ಜನ ಗೌಪ್ಯ ಮತದಾನ ಇದು.